ಗುಡ್ ಈವ್ನಿಂಗ್ ಇವರಿವನ್ ಸಿದ್ಧಿಯ ಇನ್ನೊಂದು ಸಂಚಿಕೆ ಎಲ್ಲರಿಗೂ ಸ್ವಾಗತ. ಇವಾಗ ನಾವು ಹಿಂದಿನ ಸಂಚಿಕೆಯಲ್ಲೆಲ್ಲ ತಗೊಂಡಾಗ ನಾವೇನಾಗುತ್ತೆ 2014ರಲ್ಲಿ KS ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನ ತಗೊಂಡು ಚರ್ಚೆ ಮಾಡಿದ್ವಿ. ಆದರೆ ಕೆಲವೊಂದು ಆಕಾಂಕ್ಷಿಗಳು ಮತ್ತು ಅಭ್ಯರ್ಥಿಗಳು ನಮಗೆ ಏನಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಸರ್ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಜೊತೆಗೆ ಟಾಪಿಕ್ಸ್ನ ಕೂಡ ನೀವೇನು ಮಾಡಿ ಚರ್ಚೆ ಮಾಡಿ ಅಂತ ಅವರು ಏನು ಮಾಡಿದರು, ನಮಗೆ ಹಲವಾರು ಥರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಇಲ್ಲಿ ನಾನು ಇವತ್ತು ಏನು ಮಾಡ್ತೀನಿ ಅಂದರೆ, KS ಮುಖ್ಯ ಪರೀಕ್ಷೆಯಲ್ಲಿ ನಿಮ್ಗೆ ಏನು ಟಾಪಿಕ್ಸ್ ಇದಾವಲ್ಲ ಆ ಟಾಪಿಕ್ಕು ಕವರ್ ಆಗಬೇಕು. ಅದೇ ಥರ IAS ಮುಖ್ಯ ಪರೀಕ್ಷೆಯಲ್ಲಿ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆಗಳನ್ನ ಬರೀತಾ ಇದ್ದಾರೆ. ಅವರಿಗೂ ಕೂಡ ಒಂದು ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ IAS ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಂದರೆ 2022ರದ್ದಾಗಿರ್ಬೋದು, 2021ರದ್ದಾಗಿರ್ಬೋದು ಆ ಟಾಪಿಕ್ಕು ಮತ್ತು ನಿಮ್ಮ KS ಮುಖ್ಯ ಪರೀಕ್ಷೆಯಲ್ಲಿ ಏನು ನಿಮ್ಮದೇ ಪಠ್ಯಕ್ರಮ ಇದೆಯಲ್ಲ ಅದು ಓವರ್ಲ್ಯಾಪ್ ಆಗೋ ಥರ ಟಾಪಿಕ್ ಆ ಕ್ವಶನ್ನ ತೊಗೊಂಡು, ಅಂದರೆ KS ಮುಖ್ಯ ಪರೀಕ್ಷೆ ಬರಿತಾ ಇರೋಕ್ಕಂಥ KS ಅಭ್ಯರ್ಥಿಗಳಿಗೆ ಆ ಟಾಪಿಕ್ ಕವರ್ ಆಗಬೇಕು. ಅದೇ ಥರ IAS ಮುಖ್ಯ ಪರೀಕ್ಷೆಯಿಂದ ಬಂದಂತಹ ಕೆಲವೊಂದು ಪ್ರಶ್ನೆಗಳನ್ನ ತಗೊಂಡು, ಅಂದರೆ ಇಬ್ಬರಿಗೂ IAS ಮತ್ತು KS ವಿದ್ಯಾರ್ಥಿಗಳಿಗೆ ಅದೊಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋದಿಂದ, ಈ ಒಂದು ಸಂಚಿಕೆಯಿಂದ ನಾನು ಏನು ಮಾಡ್ತೀನಿ ಅಂದರೆ, IAS ಮೇನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಮ್ಮದೇ ಇದು ಸಿದ್ಧಿಯಲ್ಲೇ ಏನು ಮಾಡ್ತೀನಿ, IAS ಲ್ಲಿ ಬಂದಂಥ ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನ ತಗೊಂಡು ಆ ಒಂದು ಪ್ರಶ್ನೆ ಏನಿರುತ್ತಂದರೆ KS ಪರೀಕ್ಷೆ ಏನಿದೆ, ಮುಖ್ಯ ಪರೀಕ್ಷೆ ಏನಿದೆ ಅಲ್ಲ ಆ ಒಂದು ಟಾಪಿಕ್ಕು ನಿಮಗೆಲ್ಲ ಏನಾಗಬೇಕು, ಕವರ್ ಆಗಬೇಕು. ಈ ಥರ ಎರಡನ್ನೂ ಮರ್ಜ್ ಮಾಡಿ ಇವಾಗ ಏನು ಮಾಡ್ತೀನಿ, ಕೆಲವೊಂದು ಚರ್ಚೆಗಳನ್ನ ನಾನು ಮಾಡ್ತಾ ಬರ್ತೀನಂತೆ. ಸೊ ಇವಾಗ ಮೊನ್ನೆ IAS ಮೇನ್ಸ್ ಮುಗೀತು, ರಿಸಲ್ಟು ಬಂತು. ಅಲ್ಲಿ ಬಂದಂಥ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆನ ಏನು ಮಾಡೋಣ ಇವತ್ತು ಚರ್ಚೆನೇ ಮಾಡೋಣ. ಆ ಪ್ರಶ್ನೆ ಏನಿದೆ ಅದು ನಿಮಗೆ KS ಮುಖ್ಯ ಪರೀಕ್ಷೆಯಲ್ಲಿ ವೇದಿಕ ಸಮಾಜ ಅಂತ ಇದೆ ಒಂದು, ಅಲ್ಲಿ ಕೂಡ ಏನಾಗುತ್ತೆ ಇದು ನಿಮಗೆ ಕವರ್ ಆಗುತ್ತೆ. ಸೊ ಆ ಒಂದು ಪ್ರಶ್ನೆ ಏನಿತ್ತಂದರೆ, ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ದ ವೇದಿಕ್ ಸೊಸೈಟಿ ಆ್ಯಂಡ್ ರಿಲಿಜನ್. ಮುಖ್ಯ ಪರೀಕ್ಷೆಯಲ್ಲಿ ಏನಿರುತ್ತೆ ನಮಗೆ ಇಂಗ್ಲೀಷಲ್ಲಿ ಪ್ರಶ್ನೆ ಇರುತ್ತೆ ಮತ್ತು ಹಿಂದಿಯಲ್ಲಿ ಪ್ರಶ್ನೆ ಇರುತ್ತೆ. ಆದರೆ ನಾನು ಇನ್ನು ಏನು ಮಾಡ್ತೀನಿ ಅಂದರೆ ನಿಮಗೆ ಕನ್ನಡದಲ್ಲೂ ಅದನ್ನು ಡಿಸ್ಕಷನ್ ಮಾಡ್ತೀನಿ, ಅಂದರೆ IAS ಬರೆಯುವಂಥ ವಿದ್ಯಾರ್ಥಿಗಳು ಕೂಡ ಇದೇನಾಗಲಿ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ. ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ದ ವೇದಿಕ್ ಸೊಸೈಟಿ ಆ್ಯಂಡ್ ರಿಲಿಜನ್? ಡು ಯು ಥಿಂಕ್ some of the features are still prevailing in the Indian society? ಇವಾಗ ಪ್ರಶ್ನೆಯನ್ನು ನೋಡಿ, ಪ್ರಶ್ನೆ ಏನಿದೆ, ಎಷ್ಟು ಭಾಗದಲ್ಲಿ ಇವಾಗ ಇದನ್ನು ವಿಂಗಡಣೆ ಮಾಡಿದ್ದಾರೆ. ಒಂದೇನಿದೆ ಮೇನ್ ಫೀಚರ್ಸ್ ಆಫ್ ವೇದಿಕ್ ಸೊಸೈಟಿ ಆ್ಯಂಡ್ ವೇದಿಕ್ ರಿಲಿಜನ್, ಅಂದರೆ ವೇದಿಕ ಕಾಲಘಟ್ಟದಲ್ಲಿ ಇದ್ದಂಥ ಸಮಾಜ ಹೇಗಿತ್ತು ಮತ್ತು ಅದು ಧಾರ್ಮಿಕ, ಅದರದ್ದೇನು ಫೀಚರ್ಸ್ ಗುಣಲಕ್ಷಣಗಳನ್ನು ನಾವು ಇಲ್ಲಿ ವಿವರಣೆ ಮಾಡೋದು. ಇಲ್ಲಿ ಎರಡು ಭಾಗ ಆಯಿತು, ಇನ್ನೂ ಒಂದು ಭಾಗ ಇದೆ ಯಾವುದು, ಡು ಯು ಥಿಂಕ್ ಸಮ್ ಆಫ್ ದ ಫೀಚರ್ಸ್ ಆರ್ ಸ್ಟಿಲ್ ಪ್ರಿವೇಲಿಂಗ್ ಇನ್ ದ ಇಂಡಿಯನ್ ಸೊಸೈಟಿ, ಅಂದರೆ ಈ ಗುಣಲಕ್ಷಣಗಳು ಪ್ರಚಲಿತದಲ್ಲಿ ಏನಾದರೂ ಇದಾವಾ, ನಾವು ನಮ್ಮ ಸಮಾಜದಲ್ಲಿ ಕಾಣ್ತೀವಾ ಅನ್ನೋದನ್ನು ಏನು ಮಾಡಿದರೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಡೈರೆಕ್ಟ್ ಇದೆ ಕ್ವಶನ್, ವಾಟ್ ಆರ್ ದ ಮೇನ್ ಫೀಚರ್ಸ್ ಅಂತ ಕೇಳಿದ್ದಾರೆ. ಇದೇನು ನೇರವಾದ ಪ್ರಶ್ನೆ. ಇಲ್ಲೇನು ಕೇಳಿದ್ದಾರೆ, ನಿಮ್ಮ ಒಂದು ಅಭಿಪ್ರಾಯವನ್ನು ಕೇಳಿದ್ದಾರೆ. ಈ ಥರ ಅಭಿಪ್ರಾಯವನ್ನು ಕೇಳಿದಾಗ ಯಾವುದೇ ಪ್ರಶ್ನೆಯಲ್ಲಿ ಅದನ್ನು ನೀವು ಎಸ್ ದೇ ಆರ್ ಪ್ರಿವೇಲೆಂಟ್ ಅಂತ ಆಗಲಿ, ನೋ ದೇ ಆರ್ ನಾಟ್ ಪ್ರಿವೇಲೆಂಟ್, ಈ ಥರ ಡೈರೆಕ್ಟಾಗಿ ಆನ್ಸರ್ನಲ್ಲಿ ನೀವು ಬರೆಯೋಕ್ಕೆ ಹೋಗಬೇಡಿ. ಸೊ ಅಲ್ಲೇನು ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿದಾಗ ಏನು ಮಾಡಿ, ಅಲ್ಲಿ ಅದನ್ನೆಲ್ಲ ಹೇಳಿಬಿಟ್ಟು ಉಪಸಂಹಾರದಲ್ಲಿ ನೀವೇನು ಮಾಡಬೇಕು, ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೇಕು. ಪ್ರಶ್ನೆ ಏನಿದೆ, ವೇದಿಕ ಸಮಾಜ ಮತ್ತು ಧರ್ಮದ ಮುಖ್ಯ ಲಕ್ಷಣಗಳು ಯಾವುವು, ಅಂದರೆ ಆ ಕಾಲಘಟ್ಟದಲ್ಲಿದ್ದಂಥ ವೇದಿಕ ಸಮಾಜ ಹೇಗಿತ್ತು, ಆದ ಧರ್ಮದ ಒಂದು ಗುಣಲಕ್ಷಣಗಳನ್ನು ಅಲ್ಲಿ ನೀವೇನು ಮಾಡಬೇಕು, ಪಟ್ಟಿ ಮಾಡಬೇಕು. ಭಾರತೀಯ ಸಮಾಜದಲ್ಲಿ ಇನ್ನೂ ಕೆಲವು ವೈಶಿಷ್ಟ್ಯಗಳು ಪ್ರಚಲಿತದಲ್ಲಿದ್ದಾವೆ ಎಂದು ನೀವು ಭಾವಿಸುತ್ತೀರಾ, ನಿಮ್ಮ ಒಂದು ಅಭಿಪ್ರಾಯವನ್ನು ಅವರು ಏನು ಮಾಡಿದ್ದಾರೆ ಈ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಇಲ್ಲೇನಿರಬೇಕು, ಮೊದಲು ನಿಮ್ಮದು ಪೀಠಿಕೆ ಏನಿರಬೇಕು, ವೇದಿಕ ಸಮಾಜ ಅಂದರೆ ಏನು, ಅದು ಯಾವ ಕಾಲಘಟ್ಟದಲ್ಲಿತ್ತು, ಅದನ್ನು ನಾವೆಷ್ಟು ಭಾಗದಲ್ಲಿ ಅದನ್ನು ವಿಂಗಡಣೆ ಮಾಡಿದ್ದೀವಿ ಅನ್ನೋದನ್ನು ಏನು ಮಾಡಿ ನೀವು ಇಲ್ಲಿ ಪೀಠಿಕೆಯಲ್ಲೇ ಹೇಳ್ಕೊಡಿ. ವೇದಿಕ್ ಪೀರಿಯಡ್ ಸ್ಟ್ರೆಚಿಂಗ್ ಫ್ರಾಮ್ ಅರೌಂಡ್ 1500 BCE ಟು 500 BCE, ಏನಿದು ಕ್ರಿಸ್ತಪೂರ್ವ 1500 ಹಿಡಿದು ಕ್ರಿಸ್ತಪೂರ್ವ 500ರವರೆಗೆ ಏನಾಗಿದೆ, ಆ ಒಂದು ವೇದಿಕ ಕಾಲಘಟ್ಟ ಅನ್ನೋದೇನಾಗಿದೆ ವಿಸ್ತಾರವಾಗಿದೆ. ಸೊ ಈ 1500 ಟು 500 ಏನಿದೆ ಅಲ್ಲ, ಇಲ್ಲಿ ನಾವು ಏನು ಮಾಡ್ತೀವಿ, ಎರಡು ಥರ ವಿಂಗಡಣೆ ಮಾಡಿದ್ದೀವಿ. ಅರ್ಲಿ ವೇದಿಕ್ ಪೀರಿಯಡ್, ಲೇಟರ್ ವೇದಿಕ್ ಪೀರಿಯಡ್, ಪೂರ್ವ ವೇದಿಕ್ ಕಾಲ ಮತ್ತು ಉತ್ತರ ವೇದಿಕ್ ಕಾಲ ಅಂತ ಹೇಳ್ಬಿಟ್ಟು. ಸ್ಟ್ಯಾಂಡ್ಸ್ ಆಸ್ ಅನ್ ಡಿಫೈನಿಂಗ್ ಎಪೋಕ್ ಇನ್ ದ ಇಂಡಿಯನ್ ಹಿಸ್ಟ್ರಿ, ಲೇಯಿಂಗ್ ಡೌನ್ ದ ಫೌಂಡೇಶನಲ್ ಸ್ಟ್ರಕ್ಚರ್ಸ್ ಆಫ್ ಹಿಂದೂಯಿಸಮ್ ಆ್ಯಂಡ್ ಇಂಡಿಯನ್ ಸೊಸೈಟಿ. ಇದು ಏನಿದೆ ಭಾರತೀಯ ಒಂದು ಇತಿಹಾಸದಲ್ಲಿ ಒಂದು ಯುಗವಾಗಿ ಉಳ್ಕೊಂಡಿದೆ. ಅಲ್ಲಿ ಏನು ಮಾಡಿದೆ, ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ಭಾರತೀಯ ಸಮಾಜದ್ದು ಲೇಯಿಂಗ್ ದ ಫೌಂಡೇಶನ್ ಸ್ಟ್ರಕ್ಚರ್ಸ್ ಒಂದು ಬುನಾದಿಯಾಗಿದೆ. ಇದು ಯಾವುದು, ವೇದಿಕ ಕಾಲಘಟ್ಟ. ಯಾಕೆ, ದಿಸ್ ಪೀರಿಯಡ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಡೆವಲಪ್ಮೆಂಟ್ ಆಫ್ ಅರ್ಲಿ ವೇದಿಕ್ ಲಿಟರೇಚರ್. ವೇದಗಳು
4 ವೇದಗಳು. ಆ ಆಗಿರ್ಬೋದು, ಅರಣ್ಯಕಗಳಾಗಿರ್ಬೋದು, ಬ್ರಾಹ್ಮಣಗಳಾಗಿರ್ಬೋದು, ಇವೆಲ್ಲ ಏನಾಯಿತು ಆ ಒಂದು ಕಾಲಘಟ್ಟದಲ್ಲಿ ರಚನೆ ಆದವು. ಅದರ ಜೊತೆಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ದಟ್ ಹ್ಯಾವ್ ರೆವರ್ಬೇಟೆಡ್ ಥ್ರೂ ದ ಇಂಡಿಯನ್ ಹಿಸ್ಟರಿ. ಆ ಕಾಲಘಟ್ಟದಲ್ಲಿದ್ದಂತಹ ಒಂದು ಏನಿದೆ ಸ್ಥಾಪನೆ ಆದಂಥ ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಪ್ರಿನ್ಸಿಪಲ್ಸ್ ಅಂತ ಏನಿದಾವಲ್ಲ ಅವು ಏನಿದೆ ನಮ್ಮ ಇತಿಹಾಸದಲ್ಲಿ ಅಚ್ಚಳಿಯದೆ ಏನಾಗಿದೆ ಅವಾಗ ಉಳ್ಕೊಂಡಿದ್ದಾವೆ. ಸೊ ಇದು ಏನಾಗಿರ್ಬೇಕು, ನಿಮ್ಮ ಪೀಠಿಕೆ ಆಗಿರ್ಬೇಕು. ಯಾಕಂದರೆ ಅವ್ರು ಏನು ಕೇಳಿದ್ದಾರೆ, ಫೀಚರ್ಸ್ ಕೇಳಿದ್ದಾರೆ, ಅದ್ರ ಜೊತೆಗೆ ಏನು ಕೇಳಿದ್ದಾರೆ, ಈ ಒಂದು ಸಮಾಜದಲ್ಲಿ ಆ ಒಂದು ವೈಶಿಷ್ಟ್ಯಗಳು ನಾವು ಕಾಣಬಹುದಾ ಅಂತ ಕೇಳಿದ್ದಾರೆ. ಅದಕ್ಕೆ ಏನಾಗಲಿ ಈ ಥರ ನಿಮ್ಮದು ಪೀಠಿಕೆ ಆಗಿರಬೇಕು. ಇದಾದ ನಂತರ ಮೊದಲನೇ ಭಾಗ ಏನಿದೆ, ಮೇನ್ ಫೀಚರ್ಸ್ ಆಫ್ ವೇದಿಕ್ ಸೊಸೈಟಿ. ವೇದಿಕ್ ಸಮಾಜದ ಮುಖ್ಯ ಲಕ್ಷಣಗಳು ಯಾವುವು ಅಂದರೆ ಆ ಕಾಲಘಟ್ಟದಲ್ಲಿದ್ದಂತಹ ಸಮಾಜ ಏನಿತ್ತು, ಹೇಗಿತ್ತು, ಅದರ ವೈಶಿಷ್ಟ್ಯಗಳೇನು. ಸೊ ಮೊದಲನೇ ವೈಶಿಷ್ಟ್ಯ ಏನು, ಲಕ್ಷಣ ಏನು, ವರ್ಣ ಪದ್ಧತಿ ಇತ್ತು. ಈಗ ನಾವು ಈ ಒಂದು ವೇದಿಕ್ ಸಮಾಜನ ತಗೊಂಡಾಗ ಅಥವಾ ಆ ಒಂದು ಯುಗನ ತಗೊಂಡಾಗ ಇದನ್ನು ನಾವು 2 ಭಾಗದಲ್ಲಿ ವಿಂಗಡಣೆ ಮಾಡ್ತೀವಿ. ಏನು, 1500 to 1000 BC, ಆಮೇಲೆ 1000 BC to 500 BC, ಅರ್ಲಿ ವೇದಿಕ್, ಲೇಟರ್ ವೇದಿಕ್. ಹೌದು ತಾನೆ? ಇವಾಗ ಏನಂತ ಡಿವೈಡ್ ಮಾಡ್ತೀವಿ, ವೇದಿಕ್ ಪೀರಿಯಡ್ನ ಅರ್ಲಿ ವೇದಿಕ್, ಪೂರ್ವ ವೇದಿಕ, ಆಮೇಲೆ ಲೇಟರ್ ವೇದಿಕ್. ಉತ್ತರ ಇದು ಎಷ್ಟಿದೆ, 1500 to ಲೇಟರ್ ವೇದಿಕ್, 1000 BC, 5. ಇಲ್ಲಿ ನಾವು ಎರಡರದ್ದು ನಾವು ಇಲ್ಲಿ ಲಕ್ಷಣಗಳನ್ನ ಹೇಳಬೇಕು. ಯಾಕಂದರೆ ನಾವು ಅರ್ಲಿ ವೇದಿಕ್ ಟೈಮ್ ತೊಗೊಂಡಾಗ ಇಲ್ಲಿ ವರ್ಣ ಪದ್ಧತಿ ಏನಿದೆ ಅಲ್ಲ, ವರ್ಣ ಸಿಸ್ಟಮ್ ಏನಿದೆಯಲ್ಲ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಯಾಕಂದರೆ ಕಂಪ್ಲೀಟ್ಲಿ ಇಗಾಲಿಟೇರಿಯನ್ ಸೊಸೈಟಿ ಅಂತ ಕರಿತೀವಿ ನಾವು. ಅಂದರೆ ಸರಿಸಮಾನವಾದ ಒಂದು ಏನಿತ್ತು ಸಮಾಜ ಇತ್ತು. ಅಲ್ಲಿ ಯಾವುದೇ ತರಹದ ತಾರತಮ್ಯಗಳಾಗಿರಲಿ, ಅದು ನಿಮ್ಮದು ಜನನದ ಮೇಲೆ ಆಗಿರಲಿ, ವರ್ಣದ ಆಧಾರಿತ ಆಗಿರಲಿ, ಲಿಂಗದ ಮೇಲೆ ಇದ್ದಂತಹ ಒಂದು ತಾರತಮ್ಯ, ಯಾವುದೇ ಥರ ತಾರತಮ್ಯಗಳಿರಲಿಲ್ಲ. ಸಂಬಂಧಗಳು ಏನಿದ್ದು ಅಂದರೆ ಕಿನ್ಶಿಪ್ ಟೈಸ್ ಅಂತ ಕರಿತೀವಿ ನಾವು. ಕಿನ್ಶಿಪ್ ಟೈಸ್ ಅಂದರೆ ರಕ್ತ ಸಂಬಂಧಗಳು ಅಲ್ಲಿ ಏನಾಗಿತ್ತು, ಆ ಒಂದು ಸಮಾಜದ ಒಂದು ತಳಹದಿಯಾಗಿತ್ತು. ಸೊ ಹೀಗಾಗಿ ಏನಾಗಿತ್ತು, ಒಬ್ಬ ವ್ಯಕ್ತಿ ಏನಿದಾನಲ್ಲ ಅವನದು ವರ್ಣ ಪದ್ಧತಿಯನ್ನು ಡೆವಲಪ್ ಆಗಿಲ್ಲ. ಸೊ ಹೀಗಾಗಿ ಏನಾಗಿತ್ತು, ಅವನ ಉದ್ಯೋಗ, ಅವನೇನು ಕೆಲಸ ಮಾಡ್ತಾನೆ ಅದರ ಆಧಾರದ ಮೇಲೆ ಏನಾಗ್ತಾ ಇತ್ತು, ಅವನ ಒಂದು ಸ್ಥಾನಮಾನವನ್ನಲ್ಲಿ ನಾವು ಗುರುತಿಸ್ತಿದ್ವಿ. ಸೊ ಅಕ್ಯುಪೇಷನ್ ಇಟ್ ವಾಸ್ ಅ ಬೇಸಿಸ್ ಫಾರ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಅಂದರೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಲ್ಲ, ಡಿವಿಷನ್ ಅಂತ ನೀವು ಹೇಳ್ಬೋದು. ಅಲ್ಲಿ ತಾರತಮ್ಯ ಇಲ್ಲ, ಡಿವಿಷನ್. ಅಂದರೆ ನೀವು ಹೇಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅದರ ಮೇಲೆ ನಿಮ್ಮ ಸ್ಥಾನಮಾನ ಏನಿರುತ್ತೆ ಅಲ್ಲಿ ಇರ್ತಾ ಬರ್ತಾಯಿತ್ತು. ಆದರೆ ಲೇಟರ್ ವೇದಿಕ್ ಪೀರಿಯಡ್ದಲ್ಲಿ ಏನಾಯಿತು, ಈ ವರ್ಣ ಪದ್ಧತಿ, ವರ್ಣದಲ್ಲಿ ಎಷ್ಟಿದೆ, 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಅಂದರೆ ಬ್ರಹ್ಮನಿಂದ ಸೃಷ್ಟಿಯಾದಂಥ 4 ಅಂಗಗಳಿಂದ, ಬ್ರಹ್ಮನ 4 ಅಂಗಗಳಿಂದ ಸೃಷ್ಟಿಯಾದಂಥವ್ರು ಯಾರು, ಈ ಒಂದು 4 ವರ್ಣಗಳು. ಬ್ರಹ್ಮನ ಒಂದು ಬಾಯಿಯಿಂದ ಯಾರು, ಬ್ರಾಹ್ಮಣರು. ಅಂದರೆ ಅವ್ರದ್ದು ಕೆಲಸ ಏನು, ಕಲಿಯುವುದು, ಬೋಧನೆ ಮಾಡುವುದು, ಯಜ್ಞ ಯಾಗ ಹೋಮಗಳನ್ನು ಮಾಡೋದು ಅವರ ಕೆಲಸ. ಇನ್ನು ಕ್ಷತ್ರಿಯರು, ಬ್ರಹ್ಮನ ಒಂದು ತೋಳದಿಂದ ಅಂದರೆ ತೋಳಗಳಿಂದ ಸೃಷ್ಟಿಯಾದವರು ಯಾರು, ಕ್ಷತ್ರಿಯರು. ಏನು ತೋರಿಸಿಕೊಡುತ್ತೆ ಅದು ಅಂದರೆ ಸ್ಟ್ರೆಂತ್. ಸೊ ಅವರ ಕೆಲಸ ಏನು, ಆಡಳಿತವನ್ನು ನೋಡ್ಕೊಳ್ಳೋದು, ರಾಜ್ಯವನ್ನು ಬೇರೆಯವರ ದಾಳಿಯಿಂದ ಅದನ್ನು ಡಿಫೆಂಡ್ ಮಾಡೋದು, ಇದು ಅವರ ಕೆಲಸ. ವೈಶ್ಯರೆಲ್ಲಿಂದ ಥೈಸ್ ಆಫ್ ದ ಬ್ರಹ್ಮ, ಅಂದರೆ ಬ್ರಹ್ಮನ ತೊಡೆಗಳಿಂದ ಏನಂತ ಸೃಷ್ಟಿಯಾದಂಥವ್ರು ಯಾರು, ವೈಶ್ಯರು. ಅವರ ಕೆಲಸ ಏನು, ಟ್ರೇಡ್, ವ್ಯಾಪಾರ ಮಾಡೋದು, ಕೃಷಿಯನ್ನು ಕೈಗೊಳ್ಳೋದು ಅವರ ಒಂದು ಕೆಲಸ. ಶೂದ್ರರು ಪಾದಗಳಿಂದ ಸೃಷ್ಟಿಯಾದಂಥವರು ಶೂದ್ರರು ಅಂತ ಕರಿ. ಅಂದರೆ ಬ್ರಹ್ಮನ ಪಾದದಿಂದ ಸೃಷ್ಟಿಯಾದ ಅಂದರೆ ಮೇಲಿನ 3 ವರ್ಗದವರೆಗೆ ಸೇವೆಯನ್ನು ಒದಗಿಸೋದು ಶೂದ್ರ. ಇದು ಏನಾಗಿ ಬಂತು, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಬರುತ್ತೆ ಎಲ್ಲಿ, ಲೇಟರ್ ವೇದಿಕ್ ಪೀರಿಯಡ್ದಲ್ಲಿ. ಸೊ ಇದರಿಂದ ಏನಾಯಿತು, ಮೊದಲನೇ 3 ವರ್ಣಗಳೇನಿದಾವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅವಕ್ಕೇನಂತ ಕರಿತೀವಿ ನಾವು, ತ್ರೈವರ್ಣಿಕರು ಅಂತ ಕರಿತಾ ಇದ್ರು. ಅಂದರೆ ಈ ಶೂದ್ರರು ಏನು ಸೇವೆಗಳನ್ನು ಒದಗಿಸ್ತಾ ಇದ್ರಲ್ಲ ಅವರಿಗೆ ತ್ರೈವರ್ಣಿಕರು. ಸೊ ಈ ಅಂತ ವರ್ಣ ಪದ್ಧತಿ ಏನಾಯ್ತು ಅಲ್ಲಿ ಜಾರಿಗೆ ಬರ್ತಾ ಬರುತ್ತೆ ಎಲ್ಲಿ, ವೇದಿಕ್ ಸೊಸೈಟಿಯಲ್ಲಿ. ಸೊ ಒಂದನೇದೇನು ವೇದಿಕ ಪದ್ಧತಿ. ಇನ್ನು ಎರಡನೇ ವೈಶಿಷ್ಟ್ಯ ಏನಿತ್ತು ಅಂದರೆ ಮಹಿಳೆಯರ ಸ್ಥಾನಮಾನ, ಪೊಸಿಷನ್ ಆಫ್ ದ ವುಮನ್. ನಾವು ಹೇಗೆ ಒಂದು ವೇದಿಕ ಯುಗವನ್ನು 2 ಭಾಗದಲ್ಲಿ ವಿಂಗಡಣೆ ಮಾಡಿದ್ದೀವಲ್ಲ, ಅರ್ಲಿ ವೇದಿಕ್ ಮತ್ತು ಲೇಟರ್ ವೇದಿಕ್. ಅರ್ಲಿ ವೇದಿಕಲ್ಲಿ ನಾವು ತೊಗೊಂಡಾಗ, ಪೂರ್ವ ವೇದಿಕ ಯುಗದಲ್ಲಿ ನಾವು ತೊಗೊಂಡಾಗ ಮಹಿಳೆಯರ ಒಂದು ಸ್ಥಾನಮಾನ ಅಂತ ಒಂದು ಒಳ್ಳೆಯ ಸ್ಥಾನಮಾನ ಇತ್ತು. ಸಮಾಜ ಪ್ಯಾಟ್ರಿಯಾರ್ಕಿ, ಪಿತೃಪ್ರಧಾನ ಸಮಾಜವಾಗಿದ್ದರೂ ಕೂಡ ಏನಾಗಿತ್ತಲ್ಲಿ ಒಂದು ಮಹಿಳೆಯರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ನೀಡಲಾಗಿತ್ತು. ಅವರಿಗೆ ಶಿಕ್ಷಣದ ಒಂದು ಹಕ್ಕುಗಳು ನೀಡಲಾಗಿತ್ತು, ರಾಜಕೀಯ ಹಕ್ಕುಗಳಿದ್ದು, ಆರ್ಥಿಕ ಹಕ್ಕುಗಳು ಇದ್ದು. ಯಾಕಂದರೆ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯಲ್ಲಿ ಮಹಿಳೆಯರಿಗೂ ಕೂಡ ಏನಾಗ್ತಾಯಿತ್ತು, ಒಂದು ಪಾಲನ್ನು ಕೊಡಬೇಕಾಗಿತ್ತು. ಇದು ಒಂದು
ಅವರ ಒಂದು ಸ್ಥಾನಮಾನ. ಇದು ಅಲ್ಲದೆ ನಾವು ಹಲವಾರು ಮಹಿಳೆಯರನ್ನು ನೋಡ್ತೀವಿ ಅಲ್ಲಿ ಪೂರ್ವ ವೇದಿಕ ಕಾಲದಲ್ಲಿ ಲೋಪಮುದ್ರಾ ಇರ್ಬೋದು, ಅಪಾಲ ಇರ್ಬೋದು, ಘೋಷ ಇರ್ಬೋದು. ಅಂದರೆ ಋಗ್ವೇದದಲ್ಲಿ ನಾವು ಏನು ಶ್ಲೋಕಗಳನ್ನು ನೋಡ್ತಾ ಇದ್ದೀವಲ್ಲ, ಆ ಶ್ಲೋಕಗಳನ್ನು ರಚನೆ ಮಾಡಿದವರು ಯಾರು? ಇದೇ ಲೋಪಮುದ್ರಾ ಮತ್ತು ಅಪಾಲ. ಸೊ ಹೀಗೆ ಒಂದು ಉನ್ನತ ಸ್ಥಾನದಲ್ಲಿ ಏನಾಗಿತ್ತು? ಮಹಿಳೆಯರಿದ್ದರು. ಆದರೆ ಉತ್ತರ ವೇದಿಕ ಯುಗದಲ್ಲಿ ಏನಾಗಿತ್ತು? ಅವರ ಸ್ಥಾನಮಾನ ಕುಸಿತಾ ಬರುತ್ತೆ. ಯಾಕಂದರೆ ಹಲವಾರು ಕೆಲವೊಂದು ಆಚರಣೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಏನಾಯಿತು? ಅವರ ಒಂದು ಸ್ಥಾನಮಾನ ಇವಾಗ ಏನಾಯಿತು? ಕಡಿಮೆ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮಶಾಸ್ತ್ರಗಳು ಇರ್ಬೋದು. ನಾವು ಅರ್ಲಿ ವೇದಿಕ್ ಅಂತ ತಗೊಂಡಾಗ ಅಲ್ಲಿ ಋಗ್ವೇದ ಮಾತ್ರ ಏನಾಗಿದೆ? ರಚನೆ ಆಯಿತು. ಕೆಳಗಿನ 3 ವೇದಗಳು ಏನಾಗಿದ್ದಾವಲ್ಲ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಏನಿದಾವಲ್ಲ, ಉತ್ತರ ವೇದಿಕ ಕಾಲಘಟ್ಟದಲ್ಲಿ ರಚನೆ ಆದಂಥ ಅಲ್ಲಿ ಕೆಲವೊಂದು ಉಲ್ಲೇಖಗಳು ಮಾಡಿದ್ದಾರೆ. ಅಂದರೆ ಆಗಿನ ಸ್ತ್ರೀಯರ ಅಥವಾ ಮಹಿಳೆಯರ ಪರಿಸ್ಥಿತಿ ಹೇಗೆ ಸ್ವಲ್ಪ ಕುಸಿತಾ ಬಂತು ಅನ್ನೋದಕ್ಕೋಸ್ಕರ ಏನು ಮಾಡಿದರೆ ಇಲ್ಲಿ ಹೇಳ್ತಾ ಬರ್ತಾರೆ. ಸೊ ಮಹಿಳೆಯರ ಸ್ಥಾನಮಾನ ಏನಿತ್ತು? ಒಂದು ವೇದಿಕ ಕಾಲಘಟ್ಟದಲ್ಲಿ ಒಂದು ಉನ್ನತ ಸ್ಥಾನಮಾನದ ಅವರಿಗೆ ಒದಗಿಸಿ ಕೊಡಲಾಗಿತ್ತು. ಇದು ಎರಡನೆಯದು. ಮೂರನೆಯದನ್ನ ಕುಟುಂಬದ ರಚನೆ, ಫ್ಯಾಮಿಲಿ ಸ್ಟ್ರಕ್ಚರ್. ನಾನು ನಿಮಗೆ ಹೇಳಿದ್ದೆ ಏನಂತ? ಸಮಾಜ ಏನಿತ್ತು? ಪಿತೃಪ್ರಧಾನ ಸಮಾಜ ಆಗಿತ್ತು. ಸೊ ಅಲ್ಲಿ ಟೈಸ್ ಏನಿದ್ದು? ಕಿನ್ಶಿಪ್ ಟೈಸ್, ರಕ್ತ ಸಂಬಂಧಗಳ ಆಧಾರದ ಮೇಲೆ ಏನಾಗಿತ್ತು? ಒಂದು ಕುಟುಂಬದ ರಚನೆ ಆಗ್ತಾ ಇತ್ತು. ಅದರ ಜೊತೆಗೆ ಏನಾಗಿತ್ತು? ಅವಿಭಕ್ತಿ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಏನಾಗಿತ್ತು ಅವಾಗ ನಾವು ಜಾಸ್ತಿ ನೋಡ್ತಾ ಇದ್ವಿ. ಸೊ ಅದರ ಜೊತೆಗೆ ಇಟ್ ವಾಸ್ ಅ ಪ್ಯಾಟ್ರಿಯಾರ್ಕಲ್ ಸೊಸೈಟಿ. ಅಂದರೆ ಪಿತೃಪ್ರಧಾನ ಆಗಿದ್ದರಿಂದ ಆ ಒಂದು ಕುಟುಂಬದ ಹಿರಿಯ ಸದಸ್ಯ ಅಂದರೆ ತಂದೆ ಅಂತ ನಾವು ಏನು ಕರಿತೀವಲ್ಲ, ಆ ತಂದೆ ಏನಾಗ್ತಾ ಇದ್ರು? ಆ ಒಂದು ಕುಟುಂಬದ ರಚನೆಯನ್ನು ನೋಡ್ಕೊಳ್ತಾ ಇದ್ರು. ಅವ್ರಿಗೆ ಏನು ಬೇಕು, ಏನು ಬೇಡ, ಆ ಒಂದು ಕುಟುಂಬದ ಕಾರ್ಯವಿಧಾನಗಳು ಹೇಗಿರಬೇಕು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಿದ್ದು ಯಾರು? ಮನೆಯ ಹಿರಿಯ ವ್ಯಕ್ತಿ ಅಂದರೆ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ರು ಏನು ಮಾಡ್ತಾ ಇದ್ರು? ಆ ಒಂದು ರಚನೆಯನ್ನು ನೋಡ್ಕೊಳ್ತಾ ಇದು ಫ್ಯಾಮಿಲಿ ಸ್ಟ್ರಕ್ಚರ್. ಸೊ ಇಟ್ ವಾಸ್ ಅ ಪ್ಯಾಟ್ರಿಯಾರ್ಕಲ್ ಸೊಸೈಟಿ. ದ್ಯಾಟ್ಸ್ ವೈ ದ ಫ್ಯಾಮಿಲಿ ವಾಸ್ ಲೆಡ್ ಬೈ, ಸೊ ದ ಹೆಡ್ ಆಫ್ ದ ಫ್ಯಾಮಿಲಿ ವಾಸ್ ದ ಓಲ್ಡೆಸ್ಟ್ ಮೇಲ್ ಪರ್ಸನ್. ಸೊ ಇದು ಏನಾಗಿತ್ತು? ಕುಟುಂಬದ ರಚನೆ. ಆರ್ಥಿಕ ವ್ಯವಸ್ಥೆ ಏನಿತ್ತು? ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಪೂರ್ವ ವೇದಿಕ ಕಾಲಘಟ್ಟದಲ್ಲಿ ಏನಾಗಿತ್ತು? ಕಂಪ್ಲೀಟ್ಲಿ ವಾಸ್ ಅಗ್ರಾರಿಯನ್ ಎಕಾನಮಿ ಅಂದರೆ ಕೃಷಿ ಪ್ರಧಾನವಾದಂಥ ಸಮಾಜ ಇತ್ತು. ಸೊ ಇದರಿಂದ ಏನಾಗಿತ್ತು? ಅದ್ರ ಜೊತೆಗೆ ಆ ಒಂದು ಕಾಲಘಟ್ಟದಲ್ಲಿ ಇದ್ದಂಥ ಹಳ್ಳಿಗಳು ಏನಾಗಿದ್ದು? ಸ್ವಾವಲಂಬನೆಯಿಂದ ಕೂಡಿರ್ತಂಥ ಒಂದು ಹಳ್ಳಿಗಳಾಗಿದ್ದು. ಸೆಲ್ಫ್ ಸಫಿಷಿಯಂಟ್ ವಿಲೇಜ್. ತಮಗೆ ಎಷ್ಟು ಬೇಕಷ್ಟು ಅವ್ರು ಏನು ಮಾಡ್ತಾಯಿದ್ರು? ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಸೊ ಅವ್ರು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದರು. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಅಗ್ರಾರಿಯನ್ ಎಕಾನಮಿ, ಕೃಷಿ ಪ್ರಧಾನವಾದಂಥ. ಸೊ ಅಲ್ಲಿ ನೀವು ವ್ಯಾಪಾರ ಆಗಲಿ ವಹಿವಾಟು ಆಗಲಿ ಅಷ್ಟೊಂದು ಕಂಡು ಬರೋದಿಲ್ಲ. ಎಲ್ಲಿ? ಅರ್ಲಿ ವೇದಿಕ್ ಪೀರಿಯಡ್, ಪೂರ್ವ ವೇದಿಕ್ ಕಾಲಘಟ್ಟದಲ್ಲಿ. ಆದರೆ ಲೇಟರ್ ವೇದಿಕ್ ಪೀರಿಯಡಲ್ಲಿ, ಉತ್ತರ ವೇದಿಕ್ ಕಾಲಘಟ್ಟದಲ್ಲಿ ಏನಾಗಿತ್ತು? ಸ್ವಲ್ಪ ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಲೇಟರ್ ವೇದಿಕ್ ಪೀರಿಯಡ್ ಟೈಮ್ದಲ್ಲಿ ಮೆಸೊಪೋಟಮಿಯಾ ಜೊತೆಗೆ ಏನಾಗುತ್ತೆ? ವ್ಯಾಪಾರ ವಹಿವಾಟು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿತ್ತು? ಆರ್ಥಿಕ ವ್ಯವಸ್ಥೆ. ಇದ್ರ ಜೊತೆಗೆ ಏನಾಗಿತ್ತು? ಯಾವಾಗ ವ್ಯಾಪಾರ ವಹಿವಾಟು ಬರ್ತಾ ಹೋಗುತ್ತಲ್ಲ ಅವಾಗ ಏನಾಗುತ್ತೆ? ದೇರ್ ವಾಸ್ ಅ ಡಿವಿಷನ್ ಆಫ್ ಲೇಬರ್. ಅಂದರೆ ಒಬ್ಬ ವ್ಯಕ್ತಿ ಮನೆಯಲ್ಲಿ ಒಂದು ಮನೆ ಅಂತ ಇರುತ್ತೆ, ಅಲ್ಲಿ ಏನಾಗುತ್ತೆ? 4-5 ಜನ ಇರ್ತಾರೆ. ಒಬ್ಬರು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ, ಇನ್ನೊಬ್ಬರು ವ್ಯಾಪಾರ ವಹಿವಾಟದಲ್ಲಿ, ಇನ್ನೊಬ್ಬರು ಮಡಿಕೆ ತಯಾರಿಕೆಯಲ್ಲಿ. ಈ ಥರ ಏನಾಗಿತ್ತು? ಇವಾಗ ಕೆಲಸದೊಂದು ಏನಾಗುತ್ತೆ? ವಿಂಗಡಣೆ ಆಗ್ತಾ ಬರುತ್ತೆ. ಎಲ್ಲಿ? ವೇದಿಕ್. ಸೊ ಈ ಒಂದು ಥರದ ಇನ್ನೊಂದು ವೈಶಿಷ್ಟ್ಯ. ಲಾಸ್ಟ್ ಏನಾಗಿತ್ತು? ಪೊಲಿಟಿಕಲ್ ಸಿಸ್ಟಮ್. ಪೊಲಿಟಿಕಲ್ ಸಿಸ್ಟಮ್ ಅಂತ ತೊಗೊಂಡಾಗ, ಒಂದು ರಾಜಕೀಯ ವ್ಯವಸ್ಥೆ ಅಂತ ತೊಗೊಂಡಾಗ ಪೂರ್ವ ವೇದಿಕ ಕಾಲಘಟ್ಟದಲ್ಲಿ ಏನಾಗಿತ್ತು? ಅದು ಕಂಪ್ಲೀಟ್ಲಿ ಟ್ರೈಬಲ್ ಸೊಸೈಟಿ, ಬುಡಕಟ್ಟು ಸಮಾಜ ಆಗಿತ್ತು. ಇದರಿಂದ ಅಲ್ಲಿ ಕಿಂಗ್ಶಿಪ್, ರಾಜತ್ವ ಅಂತ ನಾವೇನು ಕರಿತೀವಲ್ಲ, ಅದು ಕಂಪ್ಲೀಟ್ಲಿ ಡೆವಲಪ್ ಆಗಿದ್ದಿಲ್ಲ. ಆ ಒಂದು ಬುಡಕಟ್ಟು ಗುಂಪು ಅಥವಾ ಜನಾಂಗ ಅಂತ ಏನಾಯ್ತು, ಅವ್ರಿಗೆ ಏನಾಯ್ತು? ಮುಖ್ಯಸ್ಥ ಅಂತ ಇರ್ತಾ ಇದ್ದ, ಚೀಫ್ ಅಂತ ಕರಿತೀವಿ. ಅವನೇ ಏನು ನೋಡ್ಕೊಳ್ತಾ ಇದ್ದ? ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಅವನು ನೋಡ್ಕೊಳ್ತಾ ಇದ್ದ. ಅದ್ರ ಜೊತೆಗೆ ಅವ್ರು ಏನು ಒಂದು ಬುಡಕಟ್ಟು ಜನಾಂಗಲ್ಲಿ ವಾಸ ಮಾಡ್ತಿದ್ರಲ್ಲ, ಅದು ಏನಾಗಿತ್ತು? ಅವರು ಟೆರಿಟೋರಿಯಲ್ ಲಿಮಿಟೇಷನ್ಸ್ ಆಗಿತ್ತು. ಆ ಒಂದು ಗಡಿ ಒಳಗೆ ಅವ್ರು ಏನು ಮಾಡ್ತಾ ಇದ್ರು? ಬದುಕ್ತಾ ಇದ್ರು. ಆದರೆ ಲೇಟರ್ ವೇದಿಕ್ ಟೈಮ್ದಲ್ಲಿ ಏನಾಯಿತು? ಈ ಒಂದು ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅಲ್ಲ, ಇದು ಡೆವಲಪ್ ಆಗ್ತಾ ಬರುತ್ತೆ. ಕಿಂಗ್ಶಿಪ್, ರಾಜತ್ವ ಅನ್ನೋದು ಅಲ್ಲಿ ಸ್ವಲ್ಪ ಡೆವಲಪ್ ಆಗುತ್ತೆ. ಅದರ ಜೊತೆಗೆ ಆ ಕಾಲಘಟ್ಟದಲ್ಲಿ 2 ಸಮಿತಿಗಳು ಬರುತ್ತೆ. ಅಂದರೆ ಒಂದು ಸಭಾ, ಇನ್ನೊಂದು ಸಮಿತಿ. ಈ 2 ಸಮಿತಿಗಳು ಏನಾಗ್ತಾ ಇದ್ದು ಜನರಿಗೆ, ಅಂದರೆ ಆ ಒಂದು ಹಳ್ಳಿಯಲ್ಲಿ ಆ ಒಂದು ಬುಡಕಟ್ಟು ಜನಾಂಗಕ್ಕೆ ಏನು ಬೇಕು ಬೇಡೋ ಅವರಿಗೆ ಒಂದು ಸೌಲಭ್ಯಗಳು ನೀಡೋದಾಗಲಿ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದದ್ದು ಯಾವುದು? ಸಭಾ ಮತ್ತು ಸಮಿತಿ. ಈ ಥರ ಒಂದು ರಚನೆ ಏನಾಗುತ್ತಲ್ಲ ಬರ್ತಾ ಹೋಗುತ್ತೆ. ಎಲ್ಲಿ? ಲೇಟರ್ ವೇದಿಕ್ ಪೀರಿಯಡಲ್ಲಿ. ಅಂದರೆ 1000 to 500 BC ಮಧ್ಯೆ ಏನಾಗುತ್ತೆ? ಒಂದು ಕಿಂಗ್ಶಿಪ್ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ಈ ಥರ ಸಮಿತಿಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನು ಆಗಿನ ಕಾಲಘಟ್ಟದಲ್ಲಿ, ಅಂದರೆ ವೇದಿಕ್ ಕಾಲಘಟ್ಟದಲ್ಲಿ ಸಮಾಜದ ಒಂದು ವೈಶಿಷ್ಟ್ಯಗಳು. ಈ 5 ಪಾಯಿಂಟ್ಸ್: ವರ್ಣ ಪದ್ಧತಿ, ಮಹಿಳೆಯರ ಸ್ಥಾನಮಾನ, ಕುಟುಂಬದ ರಚನೆ, ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ. ಇದೇನಾಯಿತು? ವೇದಿಕ್ ಸಮಾಜದ ಗುಣಲಕ್ಷಣ 1ನೇ ಪಾರ್ಟ್. 2ನೇ ಪಾರ್ಟ್ ಏನಿದೆ? ವೇದಿಕ್ ಧರ್ಮದ ಮುಖ್ಯ ಲಕ್ಷಣ. ಅಂದರೆ ವೇದಿಕ್ ಆ ಒಂದು ಕಾಲಘಟ್ಟದಲ್ಲಿ ಧರ್ಮದ ಒಂದು ಏನಾಗಿತ್ತು?
ಮುಖ್ಯ ಲಕ್ಷಣಗಳು ಯಾವ ಥರ ಇತ್ತು? ಒಂದನೇದು ಪ್ರಮುಖ ದೇವತೆಗಳು, ಪ್ರಾಮಿನೆಂಟ್ ಡೈಟೀಸ್. ಅಂದರೆ ಆ ಒಂದು ಜನರು, ಅಂದರೆ ಅರ್ಲಿ ವೇದಿಕ್ ಅಥವಾ ಲೇಟರ್ ವೇದಿಕಲ್ಲಿ ಜನರು ಯಾರ್ಯಾರನ್ನ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ನಾವು ಅರ್ಲಿ ವೇದಿಕ್ ಜನರನ್ನ ತಗೊಂಡಾಗ ದಿ ಆಲ್ವೇಸ್ ವರ್ಷಿಪ್ಡ್ ದ ನೇಚರ್, ನಿಸರ್ಗವನ್ನು ಅವ್ರು ಏನು ಮಾಡ್ತಾಯಿದ್ರು? ಪೂಜೆ ಮಾಡ್ತಾಯಿದ್ರು. ಉದಾಹರಣೆ ತಗೊಳ್ಳೋದಾದರೆ ವಾಯು ಇರ್ಬೋದು, ಅಗ್ನಿ ಇರ್ಬೋದು, ಮಳೆ, ಗುಡುಗು, ಇದನ್ನೆಲ್ಲ ಅವ್ರು ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ಇದ್ರ ಜೊತೆಗೆ ಆ ಟೈಮ್ದಲ್ಲಿ ಇಂದ್ರ, ಸೋಮ, ಯಮ, ಪುಷಾನ ಇವ್ರನ್ನೂ ಕೂಡ ವರ್ಷಿಪ್ ಮಾಡ್ತಾರೆ. ಇವ್ರ ಜೊತೆಗೆ ಸರಸ್ವತಿ ಇರ್ಬೋದು, ಭೂತಾಯಿ ಇರ್ಬೋದು, ಇವ್ರನ್ನೆಲ್ಲ ಅವ್ರು ಏನು ಮಾಡ್ತಾರೆ? ಪೂಜೆ ಮಾಡ್ತಾ ಬರ್ತಾರೆ. ಇದು ಏನಾಗುತ್ತೆ? ಕಂಪ್ಲೀಟ್ಲಿ ಅದಕ್ಕೆ ಎನಿಮಿಸಮ್ ಅಂತ ಕರಿತೀವಿ ನಾವು, ವರ್ಷಿಪ್ಪಿಂಗ್ ದ ನೇಚರ್, ಮದರ್ ನೇಚರ್. ಆದರೆ ಲೇಟರ್ ವೇದಿಕ್ ಪೀರಿಯಡ್, ಉತ್ತರ ವೇದಿಕ್ ಕಾಲಘಟ್ಟನ ನಾವು ತೊಗೊಂಡಾಗ ಏನಾಗುತ್ತೆ? ಇಲ್ಲಿ ಏನು ಅರ್ಲಿ ವೇದಿಕ್ ಪೀರಿಯಡ್ದಲ್ಲಿ ನಾವು ಏನು ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದೀವಿ, ಅವ್ರು ಏನಾಗುತ್ತೆ? ಅವರ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಇಂದ್ರ, ಅಗ್ನಿ ಇವರೆಲ್ಲ ಕಡಿಮೆ ಆಗಿ 3 ಜನರು ಮಾತ್ರ ಏನು ಮಾಡ್ತಾರೆ? ಪೂಜೆ ಮಾಡ್ತಾ ಬರ್ತಾರೆ. ಅವ್ರು ಯಾರು ಅಂದರೆ ಪ್ರಜಾಪತಿ, ವಿಷ್ಣು, ರುದ್ರ. ದೇ ರೀಪ್ಲೇಸ್ಡ್ ದ ಡೈಟೀಸ್ ಆಫ್ ದ ಅರ್ಲಿ ವೇದಿಕ್ ಪೀರಿಯಡ್. ಉತ್ತರ ಅಂದರೆ ಪೂರ್ವವೇದಿಕ್ ಕಾಲಘಟ್ಟದಲ್ಲಿ ನಾವೇನು ಪೂಜೆ ಮಾಡ್ತಾ ಇದ್ರಲ್ಲ, ಆ ಇಂದ್ರ, ಸೋಮ, ಯಮ ಅವರೆಲ್ಲ ರೀಪ್ಲೇಸ್ ಆಗ್ತಾರೆ. ಅವರ ಪ್ರಾಮುಖ್ಯತೆ ಕಡಿಮೆ ಆಗಿ ಅವರ ಬದಲಾಗಿ ಏನು ಮಾಡಿದರು? ಈ 3 ಜನ, ಟ್ರಿನಿಟಿ ಆಫ್ ವರ್ಷಿಪ್ ಅಂತ ಕರಿತೀವಿ ನಾವು, ಪ್ರಜಾಪತಿ ಇರ್ಬೋದು, ವಿಷ್ಣು ಮತ್ತು ರುದ್ರ. ಈ 3 ಜನರು ಏನಾಗುತ್ತೆ? ಪ್ರಾಮುಖ್ಯತೆ ಹೆಚ್ಚಿಗಾಗುತ್ತೆ. ಅಂದರೆ ಲೇಟರ್ ವೇದಿಕ್ ಪೀರಿಯಡ್ದಲ್ಲಿ ಜನರು ಏನು ಮಾಡಿದ್ರೆ? ಈ 3 ಜನರನ್ನ ಇವಾಗ ಏನು ಮಾಡ್ತಾರೆ? ಪೂಜೆ ಮಾಡ್ತಾ ಬರ್ತಾರೆ. ಇದ್ರ ಜೊತೆಗೆ ಅರ್ಲಿ ವೇದಿಕ್ ಪೀರಿಯಡ್ದಲ್ಲಿ ಏನಾಗಿತ್ತು? ನಿಸರ್ಗವನ್ನು ನಾವು ಪೂಜೆ ಮಾಡ್ತಾ ಇದ್ವಿ. ವಾಯು, ಗಾಳಿ, ಅಗ್ನಿ ಇವರೆಲ್ಲ ಏನಾಗ್ತಾರೆ ಅಂದರೆ ಅಷ್ಟ ದಿಕ್ಪಾಲಕರಾಗಿ ಏನಾಗುತ್ತೆ? ಬದಲಾಗ್ಬಿಡ್ತಾರೆ. ಅಂದರೆ ನಮ್ಮನ್ನು ಒಂದು ಸುರಕ್ಷಿತಗೊಳಿಸೋದಕ್ಕೆ ಏನು ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀವಲ್ಲ, ಈ ಎಲ್ಲ ನಿಸರ್ಗ ಏನಾಗುತ್ತೆ? ನಿಸರ್ಗದಲ್ಲಿ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಒಂದು ದೇವತೆಗಳೇನಾಗ್ತಾರೆ, ದೇವರುಗಳೇನಾಗ್ತಾರೆ? ಇವಾಗ ಅಷ್ಟ ದಿಕ್ಪಾಲರಾಗಿಬಿಡ್ತಾರೆ. ಸೊ ಈ ಥರವಾದಂಥ ಒಂದು ದೇವರುಗಳನ್ನ ಏನು ಮಾಡ್ತಾರೆ? ಪೂಜೆ ಮಾಡ್ತಾಯಿದ್ರು ಎಲ್ಲಿ? ವೇದಿಕ್ ಒಂದು ಕಾಲಘಟ್ಟದಲ್ಲಿ. ಆಮೇಲೆ ರಿಚುವಲಿಸ್ಟಿಕ್ ಪ್ರಾಕ್ಟೀಸಸ್, ಧಾರ್ಮಿಕ ಆಚರಣೆಗಳು. ಹೇಗಿದ್ದು ರಿಚುವಲಿಸ್ಟಿಕ್ ಪ್ರಾಕ್ಟೀಸಸ್ ಅಂದರೆ, ನಾವು ಯಾವುದೇ ಒಂದು ಆಚರಣೆಗಳು ಮಾಡ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಮಂತ್ರಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಆ ಮಂತ್ರಗಳಿಂದ ಎಲ್ಲಿಂದ ಬರ್ತಾಯಿತ್ತು ನಮಗೆ? ಋಗ್ವೇದ, ಸಾಮವೇದ, ಯಜುರ್ವೇದ, ಅಲ್ಲಿಂದ ಆ ಒಂದು ಮಂತ್ರಗಳನ್ನ ತೊಗೊಂಡು, ಶ್ಲೋಕಗಳನ್ನ ತೊಗೊಂಡು ಏನು ಮಾಡ್ತಾರೆ? ಆಚರಣೆಗಳು ಮಾಡಿ. ಅರ್ಲಿ ವೇದಿಕ್, ಪೂರ್ವವೇದಿಕ್ ಕಾಲಘಟ್ಟದಲ್ಲಿ ಏನಾಗಿತ್ತಂದರೆ ಯಾವ ಥರ ಒಂದು ಆಚರಣೆಗಳಿದ್ದು ಅಂದರೆ, ನಿಮಗೇನಾದರೂ ಬೇಕಾದರೆ, ಅಂದರೆ ಅಲ್ಲಿನ ಆಗಿನ ಜನರಿಗೆ ಏನಾದರೂ ಬೇಕಾದರೆ, ಇವಾಗ ಮಳೆ ಇರಲಿಲ್ಲ, ವರುಣನಿಗೆ ಒಂದು ಸಂತೈಸಲಿಕ್ಕೆ ಏನು ಮಾಡ್ತಾಯಿದ್ರು? ಆಚರಣೆಗಳು ಮಾಡ್ತಾಯಿದ್ರು, ಹೋಮ ಹವನಗಳನ್ನು ಮಾಡ್ತಾಯಿದ್ರು. ಅದಾದರೆ ಯುದ್ಧಕ್ಕೆ ಹೋಗ್ತಾ ಇತ್ತು ಬುಡಕಟ್ಟು ಜನಾಂಗ, ಆ ಯುದ್ಧವನ್ನು ನೀವು ಜಯಿಸಿ ಬನ್ನಿ ಅನ್ನೋದಕ್ಕೆ ಏನು ಮಾಡ್ತಾಯಿದ್ರು? ಒಂದು ಹೋಮ ಹವನಗಳನ್ನು ಮಾಡ್ತಾಯಿದ್ರು. ಸೊ ದ ಪ್ರೇಯರ್ಸ್ ಫಾರ್ ದ ಗಾಡ್ಸ್ ವಾಸ್ ಫಾರ್ ದ ಪ್ರೊಟೆಕ್ಷನ್ ಆ್ಯಂಡ್ ಫಾರ್ ದ ಮಟೀರಿಯಲ್ ಗೇನ್ಸ್. ನಿಮ್ಮ ಭೌತಿಕ ಒಂದು ಕೆಲವೊಂದು ಬೇಡಿಕೆಗಳಿರುತ್ತೆ, ಆ ಭೌತಿಕ ಬೇಡಿಕೆಗಳು ಮತ್ತು ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಏನು ಮಾಡಿದ್ರು? ಹೋಮ ಹವನಗಳನ್ನು ಮಾಡ್ತಾಯಿದ್ರು. ಆದರೆ ಈ ಲೇಟರ್ ವೇದಿಕ್ ಪೀರಿಯಡಲ್ಲಿ ಏನಾಯಿತು? ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಯಾವ ಥರ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ ಅಂದರೆ, ಕೆಲವೊಂದು ಫಿಲಾಸಫಿಕಲ್ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಲ್, ಸಾಲ್ವೇಷನ್ ಅಂತ ಬರುತ್ತೆ, ಕರ್ಮ, ಮೋಕ್ಷ ಅಂದರೆ ಏನು, ಕರ್ಮ ಅಂದರೆ ಏನು, ಆತ್ಮ ಅಂದರೆ, ಈ ಥರವಾದಂಥ ಕೆಲವೊಂದು ತತ್ವಗಳು ಏನಾಗುತ್ತೆ? ಲೇಟರ್ ವೇದಿಕ್ ಪೀರಿಯಡಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಈ ಥರ ಒಂದು ರಿಜಿಡಿಟಿ ಬರುತ್ತೆ, ಕಾಂಪ್ಲೆಕ್ಸಿಟಿ ಬರುತ್ತೆ ಲೇಟರ್ ವೇದಿಕ್ ಪೀರಿಯಡಲ್ಲಿ, ಉತ್ತರ ವೇದಿಕ್ ಕಾಲಘಟ್ಟದಲ್ಲಿ, ಅವಾಗ ಏನಾಗುತ್ತೆ? ನಾವು ಮಾಡ್ತಾ ಇರ್ತಕ್ಕಂಥ ಧರ್ಮಾಚರಣೆಗಳು ಕೂಡ ಬದಲಾಗಬೇಕು. ಇವಾಗ ಮುಂಚೆ ಏನು ಮಾಡ್ತಾಯಿದ್ರಿ? ನಿಮ್ಮ ಒಂದು ಕೆಲವೊಂದು ಬೇಡಿಕೆಗಳು, ಡಿಮಾಂಡ್ಸ್ ಇರ್ತಾಯಿದ್ದು, ನೀಡ್ಸ್ ಇರ್ತಾಯಿದ್ದು, ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ಮಾತ್ರ ಹೋಮ ಹವನಗಳನ್ನ ಮಾಡ್ತಾರೆ. ಇವಾಗ ಏನಾಗಿದ್ದು? ಕಿಂಗ್ಶಿಪ್ ಬಂದಿದೆ, ರಾಜತ್ವ ಬಂದಿದೆ. ಇವಾಗ ರಾಜ ಒಬ್ಬ ಪಟ್ಟಕ್ಕೆ ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ, ಅವಾಗ ಏನಾಗುತ್ತೆ? ಹೋಮ ಹವನಗಳಾಗುತ್ತೆ ಅದು. ಸೊ ಅದಕ್ಕೇನಾಯಿತು? ಇಲ್ಲಿ ಧರ್ಮಾಚರಣೆಗಳು ಏನಾಗುತ್ತೆ? ಇವಾಗ ಬದಲಾವಣೆ ಆಗುತ್ತೆ. ಸೊ ಇಲ್ಲೇನಾಗಿತ್ತು? ಬೇರೆ ಬೇರೆ ಥರದ ಅಶ್ವಮೇಧ ಯಾಗ, ಅಶ್ವಮೇಧ ಇರ್ಬೋದು, ರಾಜಸೂಯ ಇರ್ಬೋದು, ಈ ಥರ ಏನಾಗುತ್ತೆ? ಧರ್ಮಾಚರಣೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಶ್ವಮೇಧ ಯಾಗ ಅಂದರೆ ಏನು? ಒಬ್ಬ ರಾಜ ಏನು ಮಾಡ್ತಾ ತನ್ನ ಕುದುರೆಯನ್ನು ಬಿಟ್ಬಿಡ್ತಾ ಇದ್ದ. ಸೊ ಎಲ್ಲಿವರೆಗೂ ಆ ಕುದುರೆ ಹೋಗುತ್ತಲ್ಲ, ಅದು ಎಲ್ಲ ಪ್ರದೇಶ ಏನಂತ ಅವನ ಆಡಳಿತಕ್ಕೆ ಒಳಪಡುತ್ತೆ. ಯಾರು ಅದನ್ನು ಕಟ್ ಹಾಕ್ತಲ್ಲ ಅವನ ವಿರುದ್ಧ ಅವನು ಏನು ಮಾಡ್ತಾ ಇದ್ದ? ಯುದ್ಧಕ್ಕೆ ಹೋಗ್ತಾ ಇದ್ದ. ಈ ಥರವಾದಂಥ ರಿಚುವಲಿಸ್ಟಿಕ್ ಪ್ರಾಕ್ಟೀಸ್ ಏನಾಯಿತು? ಬರೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲಿ? ಲೇಟರ್ ವೇದಿಕ್. ಇದಾದ ನಂತರ ರೋಲ್ ಆಫ್ ಪ್ರೀಸ್ಟ್, ಪುರೋಹಿತರ ಒಂದು ಪಾತ್ರ. ಇವಾಗ ನೀವು ಹೋಮ ಹವನಗಳನ್ನು ಮಾಡಬೇಕಂದ್ರೆ ಯಾರು ಬೇಕು? ಪುರೋಹಿತರು ಬೇಕು. ಆ ಮಂತ್ರಗಳನ್ನು ಪಠನೆ ಮಾಡೋದಾಗಲಿ ಮಾಡಬೇಕಂದ್ರೆ ಯಾರು ಬೇಕು? ಸೊ ಇಲ್ಲಿ ಪುರೋಹಿತರ ಒಂದು ಪಾತ್ರ ಏನಿದೆಯಲ್ಲ, ಇಲ್ಲಿ ಲೇಟರ್ ವೇದಿಕ್ ಪೀರಿಯಡಲ್ಲಿ ಏನಾಗುತ್ತೆ ಸಹ ಪ್ರಾಮುಖ್ಯತೆಗೆ ಬರ್ತಾರೆ. ಯಾಕಂದರೆ ಪುರೋಹಿತರದ್ದು ಕೆಲಸ ಏನು? ಹೋಮ ಹವನಗಳನ್ನು ಮಾಡುವುದು, ಬೋಧನೆಗಳನ್ನು ನೀಡುವುದು,
ಸೊ ಇದು ಏನಾಗುತ್ತೆ, ಸೊ ದ ರೋಲ್ ಆಫ್ ದ ಪ್ರೀಸ್ಟ್ ಬಿಕಮ್ ಪ್ರಾಮಿನೆಂಟ್ ಇನ್ ದ ಲೇಟರ್ ವೇದಿಕ್ ಪೀರಿಯಡ್. ಅದಾದ ಮೇಲೆ ಸೋರ್ಸ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸ್, ಧಾರ್ಮಿಕ ಆಚರಣೆಗಳ ಮೂಲಗಳು ಏನು. ಸೊ ಇವಾಗ ಆಚರಣೆಗಳು ಮಾಡ್ತೀರಾ ನೀವು, ಆ ಆಚರಣೆಗಳು ಹೇಗೆ ಮಾಡಬೇಕು, ಅದಕ್ಕೊಂದು ರೀತಿ ನೀತಿ ಪದ್ಧತಿಗಳಂತ ಇರುತ್ತೆ. ಅದು ಎಲ್ಲಿಂದ ಸಿಗುತ್ತೆ ನಮಗೆ? ಸ್ಕ್ರಿಪ್ಚರ್ಸ್. ನಮಗೆ ಮಹಾಕಾವ್ಯಗಳಾಗಿರ್ಬೋದು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ಋಗ್ವೇದದಲ್ಲಿ ಏನಿದೆ? ಶ್ಲೋಕಗಳಿದೆ. ಸೊ ಅದಾದಮೇಲೆ ಏನಾಗುತ್ತೆ? ಅರಣ್ಯಕ, ಬ್ರಾಹ್ಮಣಗಳು, ಅವೆಲ್ಲ ಏನು? ದೇ ಆರ್ ದ ಇಂಟರ್ಪ್ರಿಟೇಷನ್ಸ್ ಆಫ್ ದ ವೇದಾಸ್. ಅಂದರೆ ನೀವು ಈ ಹೋಮನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಇದರಿಂದ ಆಗ್ತಾ ಇರ್ತಕ್ಕಂಥ ಉಪಯೋಗಗಳೇನು, ಅವು ಯಾವುದು? ನಮ್ಮ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್. ಸೊ ದಿಸ್ ವಾಸ್ ದ ಮೇನ್ ಫೀಚರ್ಸ್ ಆಫ್ ದ ವೇದಿಕ್ ರಿಲಿಜನ್. ಸೊ ಇದು ಎರಡನೇ ಭಾಗ. ಇವಾಗ ಏನಾಯಿತು? ಮೂರನೇ ಭಾಗ ಏನಿದೆ? ಪ್ರಚಲಿತದಲ್ಲಿರೋ ಲಕ್ಷಣಗಳು. ಈ ಒಂದು ಲಕ್ಷಣಗಳು ನಾವು ಏನಿವಾಗ ಡಿಸ್ಕಸ್ ಮಾಡಿದ್ದೀವಲ್ಲ, ಇವಾಗ ಏನಾದರೂ ನಾವು ಇದನ್ನು ಕಾಣ್ತೀವ ಇವಾಗ ನಮ್ಮ ಒಂದು ಕಂಟೆಂಪರರಿ ಸೊಸೈಟಿ. ಡೂ ವಿ ಹ್ಯಾವ್ ಎನಿ ಆಫ್ ದೀಸ್ ಪ್ರಾಕ್ಟೀಸಸ್ ಇನ್ ದ ಕಂಟೆಂಪರರಿ ಸೊಸೈಟಿ? ಈ ಲಕ್ಷಣಗಳು ಇವಾಗ ಪ್ರಚಲಿತದಲ್ಲಿ ಕಂಡು ಬರುತ್ತಾ ಅನ್ನೋದನ್ನು ನಾವು ಏನು ಮಾಡಬೇಕು, ಇವಾಗ ನೋಡಬೇಕು. ಸೊ ಒಂದಿನ ಮೊದಲನೇದಾಗಿ ಧಾರ್ಮಿಕ ಆಚರಣೆಗಳಲ್ಲಿ ನಾವು ಏನಾದ್ರು ನೋಡ್ತೀವ? ಫಸ್ಟು ರಿಚುವಲಿಸ್ಟಿಕ್ ಪ್ರಾಕ್ಟೀಸಸ್, ವಿಧಿವಿಧಾನದ ಆಚರಣೆಗಳು. ಇವಾಗ ನೀವು ಒಂದು ಸಮಾಜ ಅಂತ ತೊಗೊಂಡು ನೋಡೋದಾದರೆ ಇವಾಗ ಮದುವೆಗಳಾಗತ್ತೆ, ಹಬ್ಬ ಹರಿದಿನಗಳಾಗುತ್ತೆ. ಮದುವೆ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಅಲ್ಲಿ ಕೆಲವೊಂದು ಆಚರಣೆಗಳಿದಾವೆ. ಉದಾಹರಣೆ ತಗೊಳ್ಳೋದಾದರೆ ಮದುಮಗ, ಅಲ್ಲಿ ಇದ್ದಂಥ ಮದುಮಗ ಆ ಒಂದು ಮದುಮಗಳಿಗೆ 3 ಗಂಟೆನೇ ಯಾಕೆ ಹಾಕಬೇಕು? ಇದು ನಾವು ಫಾಲೋ ಮಾಡ್ತಿದ್ದೀವೋ ಇಲ್ವೋ? ಏನು ಹೇಳುತ್ತೆ? ಮನಸ ವಾಚ ಕರ್ಮ ಇದೇ ಹೇಳೋದು. ಸೊ ಈ ಥರವಾದಂಥ ಹಲವು ಆಚರಣೆಗಳು ನಾವು ಇನ್ನೂ ಇದ್ದಾವೆ. ಹಬ್ಬ ಹರಿದಿನಗಳು ಇರ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಈ ಥರ ಪೂಜೆ ಮಾಡಿ ಆ ದಿವಸ ಹಬ್ಬದ ದಿವಸ ಅಂತ ಆಚರಣೆಗಳಿದ್ದಾವೆ. ಅದು ಅಲ್ಲದೆ ನೀವು ಪ್ರತಿದಿನ ಒಂದು ಮನೆಯಲ್ಲಿ ತಗೊಳ್ಳಿ, ಪೂಜೆ ಮಾಡ್ಕೊಳ್ತಾ ಇರ್ತಾರೆ. ಆ ಪೂಜೆಗೆ ಅದರದ್ದೇ ಆದಂಥ ಒಂದು ರೀತಿ ನೀತಿಗಳಿರುತ್ತೆ. ಇದೇ ಥರ ಪೂಜೆ ಮಾಡಬೇಕು, ಈ ದಿಕ್ಕಿನಲ್ಲೇ ಕೂತ್ಕೊಂಡು ಪೂಜೆ ಮಾಡಬೇಕು, ಈ ದಿಕ್ಕಿನಲ್ಲೇ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು. ಇದನ್ನೆಲ್ಲ ನೋಡ್ತೀವೋ ಇಲ್ವೋ? ಸೊ ಅದು ಏನು? ರಿಲಿಜಿಯಸ್. ಇದಾದ ನಂತರ ಏನಿದೆ? ಫಿಲಾಸಫಿಕಲ್ ಟೀಚಿಂಗ್ಸ್, ತಾತ್ವಿಕ ಬೋಧನೆಗಳು. ಇವಾಗಲೂ ನಾವು ಕೇಳ್ತಾ ಇರ್ತೀವಿ, ನಿಮ್ಮ ಕರ್ಮ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಕರ್ಮದ ಆಧಾರ ಮೇಲೆ ನಿಮ್ಮ ಮುಂದಿನ ಜೀವನ ಇರುತ್ತೆ, ಮೋಕ್ಷ, ಸಾಲ್ವೇಷನ್, ಇದನ್ನೆಲ್ಲ ಕೇಳ್ತಾ ಇರ್ತೀವಿ. ಇವೇ ಯಾವುದು? ಫಿಲಾಸಫಿಕಲ್ ಟೀಚಿಂಗ್. ಅದ್ರ ಜೊತೆಗೆ ಧರ್ಮ ಅನ್ನೋದು ಏನು ಹೇಳ್ಕೊಡುತ್ತೆ? ರೈಟಿಯಸ್ನೆಸ್, ಸದಾಚಾರವನ್ನು ತಿಳಿಸ್ಕೊಡೋದು. ಮನೆಯಲ್ಲಿ ಹಿರಿಯರು ಇರ್ತಾರೆ, ನಮ್ಮ ಅಜ್ಜ ಅಜ್ಜಿ ತಾತ ಅವರೆಲ್ಲ ಇರ್ತಾರೆ. ಅವರೆಲ್ಲ ಏನು ಹೇಳ್ತಾರೆ? ಸೊ ಈ ಥರ ನೀವು ಜೀವನವನ್ನು ಕಟ್ಕೊಳ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಇನ್ನೊಂದು ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡಬಾರದು. ಆ ಒಂದು ಸದಾಚಾರವನ್ನು ನಾವು ಏನು ಮಾಡ್ತಾರೆ? ಹೇಳ್ಕೊಡ್ತಾ ಬರ್ತಾರೆ. ಅದೇ ಯಾವುದು? ಫಿಲಾಸಫಿಕಲ್ ಟೀಚಿಂಗ್ಸ್ ಆಗಿರ್ಬೋದು. ಅದಾದಮೇಲೆ ಕೆಲವೊಂದು ಏನಿರುತ್ತೆ, ಇಲ್ಲಿ ಈ ಥರ ಹೋಮ ಹವನಗಳನ್ನು ಮಾಡಿದರೆ ಮಾತ್ರ ನಿಮ್ಗೆ ಏನಾಗುತ್ತೆ? ಮೋಕ್ಷ ಸಿಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ಕೊಡ್ತಾರೆ. ಅದೇ ಎಲ್ಲ ಏನು? ಫಿಲಾಸಫಿಕಲ್ ಕಂಡು ಬರುತ್ತೆ ಇಲ್ಲಿ. ನೆಕ್ಸ್ಟ್ ಸಾಮಾಜಿಕ ಜಾತಿ ಪದ್ಧತಿ. ನಾವು ನೋಡೋದಿಲ್ಲ ಇಲ್ಲಿ. ಸರ್ಕಾರ ಆಗಲಿ ನಮ್ಮ ಸಂವಿಧಾನದಲ್ಲಿ ಹಲವಾರು ಒಂದು ವಿಧಿಗಳಿದ್ದಾವೆ, ಅನುಸೂಚಿಗಳಲ್ಲಿ ಹೇಳ್ತಾ ಬಂದಿದ್ದಾವೆ. ರೈಟ್ ಟು ಈಕ್ವಾಲಿಟಿ 14ನೇ ವಿಧಿ ಹೇಳುತ್ತೆ ನಮಗೆ. ಸೊ ಇಲ್ಲಿ ಏನಾಗುತ್ತೆ? ಜಾತಿ ಪದ್ಧತಿ ಕಂಪ್ಲೀಟ್ಲಾಗಿ ಏನಾಗುತ್ತೆ? ನಮ್ಮದು ಹೋಗಿಲ್ಲ. ಅಂದರೆ ಏನಾಗಿದೆ? ಅದರದ್ದು ಏನಾಗುತ್ತೆ? ಕೊನೋಟೇಷನ್ ಚೇಂಜ್ ಆಗುತ್ತೆ, ಬದಲಾವಣೆಗಳಾಗ್ತಾ ಬರುತ್ತೆ. ನಾವು ಯಾರೋ ಒಬ್ಬ ವ್ಯಕ್ತಿನ ಇವಾಗ ಮೀಟ್ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಅವ್ರ ಹೆಸರು ಕೇಳ್ತೀವಿ, ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಹೊರತು ನೀವು ಯಾವ ಜಾತಿ ಅಂತ ಕೇಳ್ತೀವ? ಇಲ್ಲ. ಆದರೆ ನಾವು ಮದುವೆಗಳಲ್ಲಿ ನೋಡ್ಬೋದು, ಆ ಒಂದು ಗೋತ್ರ ಅದನ್ನೆಲ್ಲ ನೋಡ್ತೀವಿ ತಾನೇ. ಇವಾಗ ಜಾತಿ ನೋಡ್ತೀವಿ, ಗೋತ್ರಗಳನ್ನು ನೋಡ್ತಾ ಇರ್ತೀವಿ. ಸೊ ಅದು ಕಡಿಮೆ ಆಗ್ತಾ ಬಂದಿದೆ, ಆದರೆ ಇನ್ನೂ ನಾವು ಅದನ್ನೇ ನೋಡಬಹುದು. ಇದು ಕಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ. ಕೌಟುಂಬಿಕ ರಚನೆ ಮತ್ತು ಪಾತ್ರ, ಫ್ಯಾಮಿಲಿಯಲ್ ಸ್ಟ್ರಕ್ಚರ್ ಆ್ಯಂಡ್ ರೋಲ್. ಅಲ್ಲಿ ಏನಿತ್ತು ವೇದಿಕ ಕಾಲಘಟ್ಟದಲ್ಲಿ? ಪಿತೃಪ್ರಧಾನ. ಇವಾಗಲೂ ಕೂಡ ಏನಿದೆ? ಪಿತೃಪ್ರಧಾನ ಸಮಾಜ ಇದೆ. ಸೊ ತಂದೆನೇ ಏನು ಮಾಡ್ತಾರೆ? ಇವಾಗ ಮನೆಯನ್ನು ನೋಡ್ಕೊಳ್ತಾರೆ. ತಂದೆ ಜೊತೆಗೆ ತಾಯಿ ಕೂಡ ಏನು ಮಾಡ್ತಾರೆ? ಆ ಮನೆ. ಆದರೆ ಡಿಸಿಷನ್ ತೊಗೊಳ್ಳೋದು ಜಾಸ್ತಿ ಯಾರು ತೊಗೊಳ್ತಿರ್ತಾರೆ? ತಂದೆ ತೊಗೊಳ್ತಾ ಇರ್ತಾರೆ. ಒಂದು ಪ್ಯಾಟ್ರಿಯಾರ್ಕಿ ಇದೆ. ಅದ್ರ ಜೊತೆಗೆ ಕಿನ್ಶಿಪ್ ಟೈಸ್ ಕೂಡ ಇದೆ. ರಕ್ತ ಸಂಬಂಧಗಳ ಆಧಾರದ ಮೇಲೆ ಇವಾಗ ಏನಿದೆ? ಫ್ಯಾಮಿಲಿ ಸ್ಟ್ರಕ್ಚರ್ ನಿಂತಿದೆ, ಸಂಬಂಧಗಳು ಉಳ್ಕೊಂಡಿದೆ. ಸೊ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಎಲ್ಲಿದೆ? ಆ ಫ್ಯಾಮಿಲಿಯಲ್ಲೇ ಇರುತ್ತೆ. ಅದರ ಜೊತೆಗೆ ಅದರ ಪಾತ್ರ ಏನು? ಆ ಒಂದು ಕುಟುಂಬದ ಪಾತ್ರ ಏನು? ಸೊ ನಮಗಿದ್ದಂಥ ಕಲ್ಚರ್, ಟ್ರೆಡಿಷನ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾಡ್ತೀವಿ? ನಾವು ಪಾಸ್ ಮಾಡ್ತಾ ಬರ್ತೀವಿ. ಸಮಾಜದಲ್ಲಿ ಹೇಗಿರಬೇಕು, ವ್ಯಕ್ತಿಗಳು ಹೇಗೆ, ಗುರು ಹಿರಿಯರಿಗೆ ನಾವೇನು ಮಾಡಬೇಕು? ಯಾವ ಥರದಂಥ ಒಂದು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಅದನ್ನೆಲ್ಲ ಎಲ್ಲೇ ಸಿಗುತ್ತೆ? ನಮಗೆ ಅದೇ ಫ್ಯಾಮಿಲಿಯಲ್ಲಿ ಸಿಗುತ್ತೆ. ಇದು ಎಲ್ಲಿಂದ ಬಂದಿದೆ? ನಮಗೆ ವೇದಿಕ ಕಾಲಘಟ್ಟದಲ್ಲಿಂದನೇ ನಮಗೆ ಏನಾಗಿದೆ? ಇದು ಬಳುವಳಿಯಾಗಿ ಬಂದಂಥದ್ದು. ಹೌದು ತಾನೆ? ಸಾಂಸ್ಕೃತಿಕ ಅಂಶಗಳು, ಕಲ್ಚರಲ್ ಆಸ್ಪೆಕ್ಟ್. ಇಲ್ಲೇನಿದೆ? ಆಯುರ್ವೇದ. ಎಲ್ಲಿಂದ ಬಂದಿದೆ? ನಮ್ಮ ಪೂರ್ವಜರಿಂದ ನಮಗೆ ಬಳುವಳಿಯಾಗಂತ ಬಂದಂಥದ್ದು ಇದು.
ನಾವು ಎಷ್ಟೋ ಕಡೆ ನೋಡ್ತೀವಿ ಇವಾಗ ಎಷ್ಟೋ ಮೆಡಿಸಿನ್ಸ್ ಬರ್ತಾ ಇದೆ, ಆದರೆ ಅದರದ್ದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ವಾಪಸ್ಸು ನಮ್ಮದು ಮೂಲ ಎಲ್ಲಿದೆಯಲ್ಲ ಆಯುರ್ವೇದ, ಅಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಯುರ್ವೇದ ಬರ್ತಾ ಇದೆ, ಯೋಗ ನಮ್ಮ ಒಂದು ಇಡೀ ಜಗತ್ತಿಗೆ ಭಾರತೀಯರ ಒಂದು ಒಳ್ಳೆಯ ಕೊಡುಗೆ ಅಂದರೆ ಆಯುರ್ವೇದ. ಯೋಗ ಯೋಗ ಡೇ ಅಂತ ಕೂಡ ಮಾಡ್ತಾ ಇದ್ದೀವಿ ಇವಾಗ. ಎಷ್ಟೋ ಕಡೆ ನಮಗೆ ವಾಸಿ ಆಗದೇ ಇರತಕ್ಕಂಥ ಕಾಯಿಲೆಗಳು ಬಂದಿದ್ದಾವೆ ಇವಾಗ, ಆದರೆ ಆಯುರ್ವೇದದಿಂದ ಯೋಗದಿಂದ ಏನಾಗ್ತದೆ, ವಾಸಿ ಆಗ್ತಾ ಇದೆ. ಯೋಗ ಅಂದ ತಕ್ಷಣ ಬರೀ ಫಿಸಿಕಲಿ ನಾವು ಫಿಟ್ ಇರೋಕ್ಕಲ್ಲ, ಮೆಂಟಲಿ ಫಿಟ್ ಇರೋದಕ್ಕೂ ಕೂಡ ಏನು ಮಾಡುತ್ತೆ ಯೋಗ, ನಮಗೆ ಸಹಾಯ ಮಾಡುತ್ತೆ. ಸೊ ಆಗಿನ ಜನರಿಂದ ಕೊಡುಗೆ ಯಾವುದು, ಯೋಗ. ಸಾಹಿತ್ಯ, ಲಿಟರೇಚರ್, ಇವಾಗಲಾದರೂ ನಾವು ಕೊರೋನಾ ಬಂತು, ಎಲ್ಲರಿಗೂ ಮನೆಯಲ್ಲಿ ಏನು ಮಾಡಿದ್ವಿ, ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು. ಅವಾಗ ಏನು ನೋಡಿದ್ವಿ, ರಾಮಾಯಣಗಳು ನೋಡಿದ್ವಿ, ಮಹಾಭಾರತಗಳು ನೋಡಿ, ಕೃತಿಗಳನ್ನ ಓದ್ತಾ ಬಂದ್ವಿ, ವೇದಗಳನ್ನು ನಾವು ಓದ್ತಾ ಬಂದ್ವಿ. ಇದೆಲ್ಲ ಏನು ನೋಡ್ತಾ ಇದ್ದೀವಿ ತಾನೇ. ಇವಾಗ ಟಿ ವಿಯಲ್ಲಿ ಪ್ರಸಾರ ಆಯಿತು ರಾಮಾಯಣ ಮಹಾಭಾರತದ, ವಿಷ್ಣು ಪುರಾಣದ ಬಗ್ಗೆ ಪ್ರಸಾರ ಮಾಡಿದರು. ಎಷ್ಟೋ ಜನರಿಗೆ ರಾಮಾಯಣ ಮಹಾಭಾರತ ಅಂದ್ರೆ ಏನು ಗೊತ್ತಿರಲಿಲ್ಲ. ಇದು ನೋಡ್ತಾ ಇದ್ದೀವಿ ತಾನೇ ಇವಾಗ. ಸೊ ಇದೇನು, ದ್ಯಾಟ್ ಆರ್ ಪ್ರಿವೆಲೆಂಟ್ ಇನ್ ದ ಪ್ರೆಸೆಂಟ್ ಸೊಸೈಟಿ. ಇದಾದ ನಂತರ ನಿಮ್ಮದು ಉಪಸಂಹಾರ. ಸೊ ಕ್ವಶನ್ 3 ಪಾಠದಲ್ಲಿತ್ತು. ಒಂದು ವೇದಿಕ ಸಮಾಜದ ಲಕ್ಷಣಗಳು, ವೇದಿಕ ಧರ್ಮದ ಲಕ್ಷಣಗಳು, ಅದಾದ ಮೇಲೆ ಆ ಲಕ್ಷಣಗಳು ಇವಾಗ ಇನ್ನೂ ಪ್ರಚಲಿತದಲ್ಲಿ ಇದಾವೋ ಇಲ್ವೋ. ಇದಾದ ನಂತರ ನಿಮ್ಮದು ಕನ್ಕ್ಲೂಷನ್. ದ ವೇದಿಕ್ ಪೀರಿಯಡ್ ಎಂಡೌಡ್ ಇಂಡಿಯಾ ವಿತ್ ರಿಚ್ ಆ್ಯಂಡ್ ಕಾಂಪ್ಲೆಕ್ಸ್ ಕಲ್ಚರಲ್ ಹೆರಿಟೇಜ್. ನಮ್ಮ ಒಂದು ಸಂಸ್ಕೃತಿಗೆ ಒಂದು ಏನು ಮಾಡಿದೆ, ವೇದಿಕ ಕಾಲಘಟ್ಟ ಒಂದು ಕೊಡುಗೆ ನೀಡ್ತಾ ಬಂದಿದೆ. ಯಾವುದು, ಶ್ರೀಮಂತವಾದಂಥ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ. ಡೀಪ್ಲಿ ರೂಟೆಡ್ ಇನ್ ಸ್ಪಿರಿಚುವಲ್ ಫಿಲಾಸಫೀಸ್ ಆ್ಯಂಡ್ ಸೊಸೈಟಲ್ ಫ್ರೇಮ್ವರ್ಕ್. ಹೌದು ತಾನೆ. ಅದಾದ ನಂತರ ದ ಟ್ರೆಡಿಷನ್ಸ್ ಆ್ಯಂಡ್ ಫಿಲಾಸಫೀಸ್ ಬರ್ತ್ ಇನ್ ದಟ್ ಏರಿಯಾ ಕಂಟಿನ್ಯೂ ಟು ರೆಸೋನೇಟ್ ಇನ್ ದ ಮಾಡರ್ನ್ ಇಂಡಿಯನ್ ಸೊಸೈಟಿ. ಆ ಒಂದು ಕಾಲಘಟ್ಟದಲ್ಲಿ ಏನೇನು ಆಚರಣೆಗಳು ಬಂದು, ತತ್ವಗಳು ಬಂದು ಇನ್ನೂ ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಹಾಗೆ ಉಳ್ಕೊಂಡಿದ್ದಾವೆ. ಶೇಪಿಂಗ್ ಇಟ್ ಸೋಷಿಯಲ್ ಫ್ಯಾಬ್ರಿಕ್ ಆ್ಯಂಡ್ ಕಲ್ಚರಲ್ ನೆರೇಟಿವ್ಸ್. ನಮ್ಮ ಒಂದು ಸಮಾಜದ ರಚನೆ, ನಮ್ಮ ಸಾಂಸ್ಕೃತಿಕ ರಚನೆ ಅನ್ನೋವು ಏನು ಮಾಡಿದ್ದಾವೆ, ಶೇಪ್ ಮಾಡಿದ್ದಾವೆ. ಸೊ ಇದೇ ಥರ ಸಮಾಜ ಇರಬೇಕು, ನಮ್ಮ ಸಂಸ್ಕೃತಿ ಇದೇ ಥರ ಇರಬೇಕು ಅಂತ ಕೊಡುಗೆಯನ್ನು ನೀಡ್ತಾ ಬಂದು. ಆ್ಯಂಡ್ ಇವನ್ ಇನ್ಫ್ಲೂಯೆನ್ಸಿಂಗ್ ಗ್ಲೋಬಲ್ ಪರ್ಸೆಪ್ಷನ್ಸ್ ಟುವರ್ಡ್ಸ್ ಸ್ಪಿರಿಚುವಾಲಿಟಿ ಆ್ಯಂಡ್. ಈ ಒಂದು ಕೊಡುಗೆಗಳು ಏನು ವೇದಿಕ ಕಾಲಘಟ್ಟದಲ್ಲಿ ಇದು ಭಾರತ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಜಗತ್ತಿಗೆ ಕೊಡುಗೆಯನ್ನು ನೀಡಿದೆ. ನಾನು ನೋಡಿದ್ವಿ ಆಯುರ್ವೇದ ಮತ್ತು ಯೋಗ. ಯಾವುದಕ್ಕೆ, ಸ್ಪಿರಿಚುವಾಲಿಟಿ ಆ್ಯಂಡ್ ವೆಲ್ಬೀಯಿಂಗ್. ವಾಸುದೈವ ಕುಟುಂಬಕಂ ಅಂತ ಏನು ಕರಿತೀವಲ್ಲ ನಾವು, ಅಂದರೆ ಇಡೀ ಜಗತ್ತೇ ಒಂದೇನು ಕುಟುಂಬ ಅಂತ ನಾವು ಏನು ಕರಿತೀವಿ, ಅದು ಯಾವುದು, ಇಡೀ ಜಗತ್ತಿಗೆ ನೀಡಿದಂಥ ಕೊಡುಗೆ ಯಾರ್ದು, ವೇದಿಕ್ ಯುಗದ್ದು. ಸೊ ಈ ಥರ ಏನಿರಬೇಕು, ನಿಮ್ಮದೊಂದು ಉಪಸಂಹಾರ ಇರಬೇಕು. ಸೊ ಮತ್ತೆ ನಿಮಗೇನಾದರೂ ಡೌಟ್ಸ್ ಇರಲಿ, ಏನೇ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಇಲ್ಲ ಕಡೆನ್ ಸಾಯಸ್ ಬಂದುಬಿಟ್ಟು ನೀವು ಮೀಟು ಮಾಡ್ಬೋದು. ಓಕೆ, ಥ್ಯಾಂಕ್ ಯು.